ಯಾವುದೇ ಒಳ್ಳೆಯ ಕೆಲಸವನ್ನು ವಿರೋಧಿಸುವುದೇ ಬಿಜೆಪಿಯವರ ಅಭ್ಯಾಸ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ಬೆಳಗಾವಿಯಲ್ಲಿ ತಿಳಿಸಿದ್ದಾರೆ. ಮೈಸೂರಿನ ಕೆಆರ್ಎಸ್ ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ರಸ್ತೆ ಎಂದು ಹೆಸರಿಡುವ ಬಗ್ಗೆ ಬಿಜೆಪಿಯವರ ವಿರೋಧ ವ್ಯಕ್ತವಾಗಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿ, ಯಾವುದೇ ಒಳ್ಳೆಯ ಕೆಲಸವನ್ನು ವಿರೋಧಿಸುವುದೇ ಬಿಜೆಪಿಯವರ ಅಭ್ಯಾಸ. ಆದರೆ ಬಿಜೆಪಿಯವರೇ ಆದ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಮೈಸೂರು ನಗರ ಪಾಲಿಕೆಯ ನಿರ್ಧಾರವನ್ನು ಸಮರ್ಥಿಸಿಕೊಂಡಿದ್ದಾರೆಂದು ತಿಳಿಸಿದರು. ಕಾಂಗ್ರೆಸ್ ಅಧಿವೇಶನದ 100 ವರ್ಷಗಳು ತುಂಬಿದವೆ. 1924 ಇಸ್ವಿನಲ್ಲಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆದಿತ್ತು. ಈಗ ಅದರ 100 ವರ್ಷಗಳಾಗಿದ್ದಾವೆ. ಶತಮಾನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. 26 ಮತ್ತು 26ನೇ ತಾರೀಕು 3 ಗಂಟೆಗೆ ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಮೀಟಿಂಗ್ ಇದೆ. ಮತ್ತು 27 ಬೆಳಿಗ್ಗೆ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆ ಅನಾವರಣ ಇದೆ. ಅದು ಗೌರ್ಮೆಂಟ್ ಫಂಕ್ಷನ್. ಸುವರ್ಣಸೌಧದ ಪಕ್ಕದಲ್ಲಿ ಅವರ ಪ್ರತಿಮೆ ಅನಾವರಣ ಆಗ್ತದೆ. ಆಮೇಲೆ ಅದಾದಮೇಲೆ ಪಬ್ಲಿಕ್ ಮೀಟಿಂಗ್ ಇರುತ್ತೆ. ಇದು ಅಧಿವೇಶನ, ವರ್ಕಿಂಗ್ ಕಮಿಟಿ ಮೀಟಿಂಗ್. ಇಲ್ಲಿ ಅಧಿವೇಶನ ನಡೆದಿತ್ತು, ಅದೇ ಜಾಗದಲ್ಲಿ ಕಾರ್ಯಕ್ರಮ ವರ್ಷ ಪೂರ್ತಿ ಮಾಡ್ತೀರಂತ ಗಾಂಧೀಜಿಯವರ ವಿಚಾರವಾಗಿ ವರ್ಷ ಪೂರ್ತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದನ್ನು ಎಲ್ಲ ರಾಜ್ಯದ ತುಂಬೆಲ್ಲ ಆಚರಣೆ ಮಾಡ್ತೀವಿ. ಮುನಿರತ್ನ ಪ್ರಕರಣದಲ್ಲಿ ಸರ್ ಆರೋಪಿಗಳು ಯಾರು ಕಾಂಗ್ರೆಸ್ನವರು ಅಂತೇಳಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಸಾಕು, ನೀವು ಕೇಳಿದ್ದು ಈಗ ಅವರು ಮುನಿರತ್ನ ಪ್ರಕರಣದಲ್ಲಿ, ಮೊಟ್ಟೆ ಎಸೆತ ಪ್ರಕರಣದಲ್ಲಿ ಸರ್, ಮುನಿರತ್ನ ಶಾಸಕ ಮುನಿರತ್ನ ಪ್ರಕರಣದಲ್ಲಿ ಮೊಟ್ಟೆ ಹೋಗಿದವರು ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಹೇಳಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ನನಗೆ. ಈಗ ಮೊಟ್ಟೆ ಎಸ್ತಿದ್ದಾರೆ ಅಂತ ಗೊತ್ತಿದೆ, ಯಾರು ಅಂತ ಗೊತ್ತಿಲ್ಲ. ಇಬ್ಬರು ಮೊಟ್ಟೆ ಎಸ್ತಿದ್ದಾರೆ ಅಂತ ನನಗಿರ್ತಕ್ಕಂಥ ಮಾಹಿತಿ. ಅವರು ಯಾವ ಪಾರ್ಟಿಗೆ ಸೇರಿದ್ದಾರೆ ಗೊತ್ತಿಲ್ಲ. ಪಾರ್ಟಿ ಸೇರಿದಾರ, ಪಾರ್ಟಿ ಅಲ್ಲದೆ ಇರೋರ ಅಂತ ಪೊಲೀಸ್ನವ್ರು ತನಿಖೆ ಮಾಡ್ತಾರೆ. ಸುಮ್ಮನೆ ಆರೋಪ ಮಾಡ್ತಾ ಇದ್ದಾರೆ. ಗಾಂಧೀಜಿ ಹೆಸರನ್ನ ದುರುಪಯೋಗ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ನಕಲಿ ಗಾಂಧಿಗಳು ಸೇರ್ಕೊಂಡು ಅವರು ಗಾಂಧೀಜಿಯವರೇ ಗೊತ್ತಿಲ್ಲ, ಮಹಾತ್ಮ ಗಾಂಧೀಜಿಯವರೇ ಗೊತ್ತಿಲ್ಲ. ಅವ್ರ ಹೆಸರನ್ನ ದುರುಪಯೋಗ ಮಾಡ್ತಿದ್ದೀರ ಅಂತ ಯಾರು ಗಾಂಧೀಜಿ ಹೆಸರನ್ನ ಆರೋಪ ಮಾಡ್ತಾ ಇದ್ದಾರೆ. ಯಾರಿಗೆ ಗಾಂಧೀಜಿ, ಮಹಾತ್ಮ ಗಾಂಧೀಜಿ ಗೊತ್ತಿಲ್ಲವೋ ಅವರು ಈ ಥರ ಮಾತಾಡ್ತಾರೆ. ಗಾಂಧೀಜಿ ಬಗ್ಗೆ ಗೌರವ ಇಲ್ಲ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವರು, ಅವ್ರ ಬಗ್ಗೆ ಗೊತ್ತಿದ್ದವರು ಇದೆಲ್ಲ ಮಾತಾಡ್ತಾರೆ. ಸಭೆ ಆಗಿರ್ಬೋದು, ಈ ಸಮಾವೇಶದ ಮೂಲಕ ಈ ಹಿಂದೇನೋ ಸ್ವಾತಂತ್ರ್ಯ ಹೋರಾಟ ಚಳವಳಿ ಇದೊಂದು ಮೂವ್ಮೆಂಟ್ ಸ್ಟಾರ್ಟ್ ಆಗಿತ್ತು. ಈ ಒಂದು ಅಧಿವೇಶನದಿಂದ ಒಂದು ಹೊಸ ರಾಜಕೀಯ ಬದಲಾವಣೆಗೆ ಕಾರಣ ಆಗುತ್ತಾ ಅಂತ. ಹೊಸ ರಾಜಕೀಯ ಬದಲಾವಣೆ ದೇಶದಲ್ಲಿ ಏನು ಯಾವಾಗಲೂ ಬದಲಾವಣೆಗಳು ಆಗ್ತಲೇ ಇರ್ತವೆ. ಈಗ 100 ವರ್ಷದಲ್ಲಿ ಇದ್ದಂಥ ಪರಿಸ್ಥಿತಿ ಗೊತ್ತಿಲ್ಲ. ಬದಲಾವಣೆಗಳು ಆಗ್ತಾ ಇರ್ತವೆ, ರಾಜಕೀಯ ಬದಲಾವಣೆಗಳಾಗ್ತವೆ, ರಾಜಕೀಯ ಬೆಳವಣಿಗೆಗಳಾಗ್ತವೆ, ಬದಲಾವಣೆಗಳು ನಡೀತಾ ಇದೆ. ಸರ್, ಸಿ.ಟಿ. ರವಿ ಅವರು ರಾಜ್ಯಪಾಲರನ್ನು ಹೋಗಿ ಭೇಟಿ ಕೊಟ್ಟು ಸರ್ಕಾರದ ವಿರುದ್ಧ ಸರ್ ದೂರು ಕೊಟ್ಟಿರುವಂಥದ್ದು ಸರ್. ಸಿ.ಟಿ. ರವಿ ಅವರು ಸರ್, ಪರಿಷತ್ ಸದಸ್ಯ ಸಿ.ಟಿ. ರವಿ ಅವರು. ಸಿ.ಟಿ. ರವಿ ಅವರು ಅವ್ರ ತಪ್ಪನ್ನು ಮುಚ್ಕೊಳ್ಳಿಕ್ಕೋಸ್ಕರವಾಗಿ ಏನೆಲ್ಲ ಮಾಡ್ತಾರೆ. ಪಾಪ ಅವ್ರು ಏನೆಲ್ಲ ಹೇಳಿಕೆಗಳು ಕೊಡ್ತಾರೆ, ಅದನ್ನೆಲ್ಲ ಈಗ ಅವ್ರ ಕೇಸನ್ನು CIDಗೆ ವಹಿಸಿದೆ. CID ಅವರು ತನಿಖೆ ಮಾಡಲಿ,
ಅದ್ರ ಮೇಲೆ ರಿಪೋರ್ಟ್ ಕೊಡಬೇಕು. ಸರ್, ಸರ್ಕಾರ ಎಲ್ಲೋ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾ ಅಂತ ಹೇಳಿ ಸರ್, ಒಬ್ಬ PSI CPI ಅವ್ರನ್ನ ಅಮಾನತು ಮಾಡಿರುವಂಥದ್ದು ಸರ್, ಖಾನಾಪುರ ಇನ್ಸ್ಪೆಕ್ಟರ್ನ ಅಮಾನತು ಮಾಡಿರ್ತಕ್ಕಂಥದ್ದು ಇವತ್ತು ಅಮಾನತು ಮಾಡಿರುವಂಥದ್ದು ಸರ್. ಪೊಲೀಸ್ ಠಾಣೆ ಒಳಗೆ ವಿರೋಧ ಪಕ್ಷದವರು ಬಿಟ್ಟರು ಅನ್ನುವಂಥ ಕಾರಣಕ್ಕಾಗಿ ಅಮಾನತು ಮಾಡಿದ್ದೇವೆ ಅಲ್ವಾ? ಕಾರಣಕ್ಕಲ್ಲ, ಅವರು ಪೊಲೀಸ್ ಸ್ಟೇಷನ್ನಲ್ಲಿ BJP ಅವ್ರನ್ನ ಪಾರ್ಟಿ ಮೀಟಿಂಗ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಿದ್ದಾರೆ, ಅದಕ್ಕೋಸ್ಕರ ಅಮಾನತು ಮಾಡಿದ್ರು. ಆಮೇಲೆ ಶಿಸ್ತಿನ ಕ್ರಮ ತಗೊಂಡಿರೋದು ಇಟ್ಬಿಟ್ರು ಅನ್ನೋ ಕಾರಣಕ್ಕೋಸ್ಕರ. ಈಗ ಪೊಲೀಸ್ ಸ್ಟೇಷನ್ನಲ್ಲಿ BJP ಅವ್ರು ಬಂದು ಮೀಟಿಂಗ್ ಮಾಡ್ಬೋದಾ? ಕಮಿಷನರ್ ಅಲ್ಲೇ ಇದ್ರು. ಕಮಿಷನರು DCP ಅವರು ಅಲ್ಲೇ ಇದ್ರು ಸರ್. ನಾನು ಹೊರಗಡೆ ಕಳಿಸ್ಬಿಟ್ಟಿದ್ರು ಅವ್ರನ್ನ. ಪೊಲೀಸ್ ಇನ್ಸ್ಪೆಕ್ಟ್ರು ವ್ಯಾಪ್ತಿ ನಡೆದು ಮೀಟಿಂಗ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಅವ್ರು ಹೊರಗಡೆ ಬಂದ್ಬಿಟ್ರು. ಸರ್, ವ್ಯಾಪ್ತಿ ನಡೆದಿದ್ದು ಬೆಳಗಾವಿ ಪೊಲೀಸ್ ಕಮಿಷನರ್ ವ್ಯಾಪ್ತಿಯಲ್ಲಿ ಅವ್ರನ್ನ ಕರ್ಕೊಂಡು ಹೋಗಿದ್ದು ಬೆಳಗಾವಿ ಪೊಲೀಸ್ ವರಿಷ್ಠಾಧಿಕಾರಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಅಲ್ಲಿದ್ದು ಪೊಲೀಸ್ ಕಮಿಷನರ್ ಮತ್ತು ಅವರ ಸೆಕ್ಯೂರಿಟಿ ಪಾಯಿಂಟ್ ಆಫ್ ವ್ಯೂನಿಂದ ಕರ್ಕೊಂಡು ಹೋಗಿದ್ದು. ಅವ್ರ ಸೆಕ್ಯೂರಿಟಿ ಪಾಯಿಂಟ್ ಆಫ್ ವ್ಯೂನಿಂದ ಕಮಿಷನರು ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ. ಅವರ ಸೆಕ್ಯೂರಿಟಿ ಪಾಯಿಂಟ್ ಅವರ ರಕ್ಷಣೆ ಪಾಯಿಂಟ್ ಆಫ್ ವ್ಯೂ. ಬ್ಯೂರೋ ರಿಪೋರ್ಟ್ SSV ನ್ಯೂಸ್ ಬೆಳಗಾವಿ.